ಹಲೋ ಚಾಂಪಿಯನ್ಸ್. ಸೊ ಇವತ್ತು ನೋಡೋಣ ದ ಲಾಸ್ಟ್ ಪಾರ್ಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಯಾವುದು ಎರಡು, ಒಂದು ಡಿಸ್ಪ್ಲೇಸ್ಮೆಂಟು, ಇನ್ನೊಂದು ಡಬಲ್ ಡಿಸ್ಪ್ಲೇಸ್ಮೆಂಟು, ಡಬಲ್ ಧಮಾಕ. ಈಸಿನೇ. ಆ್ಯಂಡ್ ಲಾಸ್ಟ್ ಪಾರ್ಟಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಅಂತ ಬರುತ್ತೆ. ಅದನ್ನು ನೋಡೋಣ, ಏನೂ ಚಿಂತೆ ಮಾಡಬೇಡ್ರಿ. ಸೊ ಇಲ್ಲಿ ಹೇಳ್ದಂಗೆ, ಇಲ್ಲಿ ತೋರಿಸಿರೋಂಗೆ ಐ ಆಮ್ ಡಿಸ್ಪ್ಲೇಸ್ಡ್. ಹೌದು, ಒಬ್ವಿಯಸ್ಲಿ. ನಾನು ಎಕ್ಸಾಮಲ್ಲಿ ನಾನು ಓದಿಲ್ಲ ಅಥವಾ ಆರಾಮಾಗಿದ್ದೀನಿ, ಏನೂ ಬುಕ್ಕೇ ಮುಟ್ಟಿಲ್ಲ, ನನಗೆ ಮಾರ್ಕ್ಸ್ ಬರಬೇಕು, ನಾನು ಫಸ್ಟ್ ರ್ಯಾಂಕ್ ಬರಬೇಕು. ಹೌ ಇಸ್ ಇಟ್ ಪಾಸಿಬಲ್ ಯಾರು? ಸೊ ನಾನು ಕೆಲವೊಬ್ರಿಗೆ ಆಗತ್ತೆ. ಕೆಲವೊಬ್ಬರಿಗೆ ನಾನು ಕ್ಲಾಸಲ್ಲಿ ಕರೆಕ್ಟಾಗಿ ಕೂತು ನಾನು ಕ್ಲಾಸಲ್ಲಿ ಕೇಳ್ತೀನಿ, ಏನೇನು ಟೀಚರ್ಸ್ ಹೇಳ್ತಾರೆ ಕರೆಕ್ಟಾಗಿ ಕೇಳ್ತೀನಿ. ಅಥವಾ ನಾನು ವೀಡಿಯೋ, ಈಗ ನಾನು ಈ ಕ್ಲಾಸ್ನ ಕರೆಕ್ಟಾಗಿ ಒಂದು ಚೂರು ಮಿಸ್ ಮಾಡಿದೆ, ಈಗ ಕರೆಕ್ಟಾಗಿ ಕೇಳ್ತೀನಿ, ತಲೆ ಒಳಗೋಯ್ತು, ಫೈನ್. ಬಟ್ ಆದರೂ ಸ್ವಲ್ಪ ಪ್ರಾಕ್ಟೀಸ್ ಬೇಕಲ್ಲ. ಸೊ ತುಂಬ ಕಾನ್ಫಿಡೆನ್ಸ್ ಇರಬೇಕು, ಕಾನ್ಫಿಡೆನ್ಸ್ ಇರಲೇಬೇಕು, ಬಟ್ ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು. ಸೊ ನನಗೆ ಫಸ್ಟ್ ರ್ಯಾಂಕ್ ಬರಲೇಬೇಕು ಅಂದರೆ ಎಫರ್ಟ್ಸ್ ಬೇಕು. ಇಲ್ಲ ಅಂದರೆ ಏನಾಗುತ್ತೆ, ನಿಮ್ಮ ಕ್ಲಾಸಲ್ಲಿ ಯಾರೋ ಚೆನ್ನಾಗಿ ಓದ್ತಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಹಾರ್ಡ್ ವರ್ಕ್ ಆಗ್ತಿದ್ದಾರೆ, ಸ್ವಲ್ಪ ಎಫರ್ಟ್ಸ್ ಆಗ್ತಿದ್ದಾರೆ, ಕ್ಲಾಸಲ್ಲೂ ಕರೆಕ್ಟಾಗಿ ಎಲ್ಲ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಸೊ ಏನಾಗುತ್ತೆ, ನಿಮ್ಮದು ರ್ಯಾಂಕಿಂಗ್ ಏನಾಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ. ಸೊ ನಿಮ್ಮ ಜಾಗದಲ್ಲಿ ಇನ್ನೊಬ್ಬರು ಬರ್ತಾರೆ ಅಷ್ಟೇ. ಸೊ ನೀವು ಚೆನ್ನಾಗಿ ಓದಿದ್ರಿ ಅಂದರೆ ನೀವು ಟಾಪ್ ರ್ಯಾಂಕರ್ಸ್ ಏನಿದ್ದಾರೆ ಅವ್ರನ್ನ ನೀವು ಡಿಸ್ಪ್ಲೇಸ್ ಮಾಡ್ತೀರಾ. ಸೊ ಅವ್ರ ಫಸ್ಟ್ ರ್ಯಾಂಕ್ ಯಾರಿದ್ದಾರೆ ಅವ್ರ ಜಾಗದಲ್ಲಿ ನೀವು ಹೋಗ್ಬೋದು, ಯಾವಾಗ ಪ್ರಾಕ್ಟೀಸ್ ಮಾಡಿದ್ರೆ, ಎಫರ್ಟ್ಸ್ ಹಾಕಿದ್ರೆ ಹೋಗ್ತೀರಾ. ಹಾಗೇ ಆಗುತ್ತೆ. ಯಾವುದು ನಥಿಂಗ್ ಈಸ್ ಇಂಪಾಸಿಬಲ್, ನಥಿಂಗ್. ಸೊ ಏನಾಗ್ತಿದೆ ಇಲ್ಲಿ, ದ ಒನ್ ಹೂ ಇಸ್ ಸ್ಟ್ರಾಂಗ್ ವಿಲ್ ಡಿಸ್ಪ್ಲೇಸ್ ದ ವೀಕರ್ ಒನ್. ಅಷ್ಟೇ. ಸೊ ಎಲ್ಲ ನಾರ್ಮಲ್ ಲೈಫಲ್ಲಿ ಎಲ್ಲದರಲ್ಲೂ ಇದಾಗೆ ಆಗುತ್ತೆ. ನೀವೆಲ್ಲ ಕಡೆನೂ ಎಲ್ಲೇ ನೋಡಿದ್ರೂ ನಿಮಗೆ ಯಾರು ಸ್ಟ್ರಾಂಗ್ ಇದ್ದಾರೆ ವೀಕ್ನ ತೆಗೆದು ಹೋಗಿತಾರೆ. ಹೇಳ್ತಾರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್. ಸಿಂಪಲ್. ಸೊ ಈಗ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನಾಗ್ತಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಡೆಫಿನೇಷನ್ ಕೇಳಿದ್ರು ಅಂದರೆ ಸಿಂಪಲ್ಲು, ಅಥವಾ ಎಕ್ಸಾಂಪಲ್ಲು, ಎರಡು ಎಕ್ಸಾಂಪಲ್ ಗೊತ್ತಿರಲಿ. ಸೊ ಏನು, ಕೆಮಿಕಲ್ ರಿಯಾಕ್ಷನ್ಸ್ ವೇರ್ ಎ ಮೋರ್ ರಿಯಾಕ್ಟಿವ್ ಎಲಿಮೆಂಟ್, ಫುಲ್ ಸ್ಟ್ರಾಂಗ್ ಅಂದರೆ ಎಲ್ಲಾದರೂ ಸ್ಟ್ರಾಂಗೆಸ್ಟ್ ಅಂತ ಹೇಳ್ತಿಲ್ಲ. ಎರಡು ಎಲಿಮೆಂಟ್ ತೊಗೊಂಡಾಗ ಎರಡರಲ್ಲಿ ಯಾವುದು ಸ್ಟ್ರಾಂಗ್ ಇರುತ್ತೆ, ರಿಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಮೆಟಲ್. ಸೊ ದ ಮೋರ್ ರಿಯಾಕ್ಟಿವ್ ಮೆಟಲ್. ಸೊ ಈಗ ಈ ರಿಯಾಕ್ಷನ್ನೇ ತೊಗೊಳ್ಳೋಣ, ಅದು ಇದು ಅಂತ ಯಾಕೆ ಹೇಳಬೇಕು, ರಿಯಾಕ್ಷನ್ನೇ ತೊಗೊಳ್ಳೋಣ. ಸೊ ಎ ಬಿ ಒಂದು ಕಾಂಪೌಂಡ್ ಫಾರ್ಮ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋದು ಒಂದು ಮೆಟಲ್ಲು, ಎಕ್ಸ್ ಅನ್ನೋದು ಇನ್ನೊಂದು ಮೆಟಲು. ಸೊ ಏನು ಮೆಟಲು, ಎಕ್ಸು ಮೆಟಲು. ಏನಾಗ್ತಿದೆ, ರಿಯಾಕ್ಷನ್ ಆದಮೇಲೆ ಎಕ್ಸು ಏನ ತೆಗೆದೊಗಿತಿದೆ. ಅದು ಎ ಬಿ ಎರಡು ಫಸ್ಟು ಸ್ಟಾರ್ಟಿಂಗ್ ಎ ಬಿ ಎರಡು ಒಟ್ಟಿಗೆ ಇತ್ತಪ್ಪ. ಸೊ ರಿಯಾಕ್ಷನ್ ಆದಮೇಲೆ ಏನಾಗ್ತಿದೆ, ಎಕ್ಸು ಎ ಬಿನ ಹೊಡಿತು. ಸೊ ಎ ಬಿ ಇರೋ ಜಾಗದಲ್ಲಿ ಏನು ಬಂತು, ಎಕ್ಸ್ ಬಿ ಬಂತು. ಏನು ಮಾಡ್ತು, ಎಕ್ಸು ಎನ ರಿಪ್ಲೇಸ್ ಮಾಡ್ತು, ಅಂದರೆ ಡಿಸ್ಪ್ಲೇಸ್ ಮಾಡ್ತು. ಯಾಕೆ, ಎಕ್ಸ್ ಇಸ್ ಮೋರ್ ರಿಯಾಕ್ಟಿವ್. ಅದೇ ಎ ಏನು, ಇಟ್ ಈಸ್ ಲೆಸ್ ರಿಯಾಕ್ಟಿವ್. ಯಾವುದಕ್ಕೆ, ಯು ಹ್ಯಾವ್ ಟು ಕಂಪೇರ್. ಸೊ ಜಸ್ಟ್ ಮೋರ್ ರಿಯಾಕ್ಟಿವ್ ಲೆಸ್ ರಿಯಾಕ್ಟಿವ್ ಅಂತ ಬರೋಕ್ಕಾಗಲ್ಲ. ಸೊ ಲೆಸ್ ರಿಯಾಕ್ಟಿವ್ ದ್ಯಾನ್ ಎಕ್ಸ್. ಸೊ ಎ ಇಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಎಕ್ಸ್, ಎಕ್ಸ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಎ. ಅಷ್ಟೇ. ಸೊ ಕಂಪ್ಯಾರಿಸನ್. ಸೊ ಯಾವುದಕ್ಕೂ ನೀವು ಕಂಪೇರ್ ಮಾಡಿಕೊಂಡು ಅಸ್ಯೂಮ್ ಮಾಡ್ಕೊಳಕ್ಕಾಗಲ್ಲ. ಇಲ್ಲೇನು ರಿಯಾಕ್ಷನ್ ಇದೆ ಅದನ್ನು ಚೆಕ್ ಮಾಡಿರಿ, ಯಾವುದು ಮೋರ್ ರಿಯಾಕ್ಟಿವ್, ಯಾವುದು ಲೆಸ್ ರಿಯಾಕ್ಟಿವ್. ಸೊ ಮೋರ್ ರಿಯಾಕ್ಟಿವ್ ದ್ಯಾನ್, ಲೆಸ್ ರಿಯಾಕ್ಟಿವ್ ದ್ಯಾನ್. ಸೊ ಅಲ್ಲೇ ಕಂಪ್ಯಾರಿಸನ್ ಮಾಡಬೇಕು. ಬೇರೆದಕ್ಕೆಲ್ಲ ನಾನು ಯಾವುದ್ಯಾವುದೋ ತೊಗೊಂಡು ಯೋಚನೆ ಮಾಡ್ಕೊಂಡು ಇಲ್ಲೇನಿದೆ ಅಷ್ಟನ್ನು ಚೆಕ್ ಮಾಡಿರಿ. ಸೊ ಯಾವುದು ಮೋರ್ ರಿಯಾಕ್ಟಿವ್, ಯಾವುದು ಲೆಸ್ ರಿಯಾಕ್ಟಿವ್. ಓಕೆ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ವೇರ್ ಎ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ರಿಪ್ಲೇಸಸ್ ಎ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಇನ್ ಎ ಕಾಂಪೌಂಡ್. ಇದು ಕಾಂಪೌಂಡ್ ಇದು. ಸೊ ಎ ಬಿ ಇಸ್ ಎ ಕಾಂಪೌಂಡ್. ಫೈನ್. ಸೊ ಈಗ ಒಂದು ಎಕ್ಸಾಂಪಲ್ ಇದೆ. ಸೊ ಎಕ್ಸಾಂಪಲ್ಲು ನೆಕ್ಸ್ಟು ನೋಡೋಣ. ಸೊ ಈಗ ಏನು ಮಾಡ್ತೀವಿ, ಒಂದು ಐರನ್ ನೈಲ್ ತೊಗೊತೀನಿ. ಒಂದು ಐರನ್ ನೈಲ್ ತೊಗೊಂಡೆ. ಸೊ ಐರನ್ ನೈಲ್ ತೊಗೊಂಡು ಏನು ಮಾಡ್ತೀನಿ, ನಾನು ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಕಾಪರ್ ಸಲ್ಫೇಟ್ ಇಸ್ ಬ್ಲೂ ಕಲರ್. ಸೊ ಐರನ್ ನೈಲ್ ತೊಗೊಂಡು ನಾನು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಒಳಗೆ ಪ್ಲೇಸ್ ಮಾಡ್ತೀನಿ. ಸೊ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಸೊ ಏನಾಗ್ತಿದೆ, ಐರನ್ ನೈಲ್ ತೊಗೊಂಡೆ. ಸೊ ಎಫ್ ಇ. ಸೊ
Fe ಐರನ್. ಸೊ ಇದನ್ನ ಏನು ಮಾಡ್ತೀನಿ ನಾನು, ಕಾಪರ್ ಸಲ್ಫೇಟ್ CuSO4 ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಬ್ಲೂ ಕಲರ್. ಸೊ ಐರನ್ ನೇಲ್ ತೊಗೊಂಡು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಪ್ಲೇಸ್ ಮಾಡ್ತೀನಿ. ಓಕೆ, ಸೊ ಐರನ್ ಏನಿದೆ, ಸ್ಟಾರ್ಟಿಂಗು ಶೈನಿಂಗ್ ಸರ್ಫೇಸ್ ಇದೆ. ಯಾವುದು ಇದೇನಿದೆ ರಿಯಾಕ್ಟಿವಿಟಿ ಸೀರೀಸು, ನೀವು 3rd ಚಾಪ್ಟ್ರಲ್ಲಿ ಓದ್ತೀರಾ. ಬಟ್ ಈಗಿಂದಾನೇ ನಿಮಗೆ ಗೊತ್ತಿತ್ತು ಅಂದರೆ ಈ ಡಿಸ್ಪ್ಲೇಸ್ಮೆಂಟು, ಡಬಲ್ ಡಿಸ್ಪ್ಲೇಸ್ಮೆಂಟ್ ಎಲ್ಲ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಓಕೆ ಎರಡೂ ಎಕ್ಸ್ಚೇಂಜ್ ಆಗುತ್ತೆ. ಬಟ್ ಡಿಸ್ಪ್ಲೇಸ್ಮೆಂಟ್ ಬರೆಯೋದಕ್ಕೆ ನಿಮಗೆ ಈ ರಿಯಾಕ್ಟಿವಿಟಿ ಸೀರೀಸ್ ಬೇಕು. ಹೀಗೆ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಸೊ 3rd ಚಾಪ್ಟ್ರಲ್ಲೂ ಹೆಲ್ಪ್ ಆಗುತ್ತೆ, 2nd ಚಾಪ್ಟ್ರಲ್ಲೂ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗಲ್ಲ ಅಂತಲ್ಲ, ಇದು ಬೇಕೇ ಬೇಕು. ಸೊ ರಿಯಾಕ್ಟಿವಿಟಿ ಸೀರೀಸ್ ನೋಡ್ರಿ. ಸೊ ಇದರ ಅರ್ಥ ಏನು, ಪೊಟ್ಯಾಷಿಯಮ್ ನಿಮಗಿರೋದ್ರಲ್ಲಿ ಇದಿಷ್ಟು ನೆನಪಿಟ್ಕೊಳ್ರಿ. ಪೊಟ್ಯಾಷಿಯಮ್ ಇಸ್ ದ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ನಿಮಗಿರೋದು. ಸೊ ಮುಂದೆ ಅದು ಇದು ಬೇಡ. ಸೊ ಪೊಟ್ಯಾಷಿಯಮ್ ಇಸ್ ದ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಗೊತ್ತಿದ್ರೆ ಸಾಕು. ಸೊ ಪೊಟ್ಯಾಷಿಯಮ್ ಆದಮೇಲೆ ನೆಕ್ಸ್ಟ್ ಯಾವುದು, ಸೋಡಿಯಂ. ನೆಕ್ಸ್ಟು ಹಾಗೆ ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್, ಹೈಡ್ರೋಜನ್ ಇಸ್ ದ ನಾನ್ ಮೆಟಲ್ ಇಲ್ಲಿ ಕೊಟ್ಟಿರೋದು. ಸೊ ಹೈಡ್ರೋಜನ್, ಕಾಪರ್, ಮರ್ಕ್ಯೂರಿ, ಸಿಲ್ವರ್, ಗೋಲ್ಡ್. ಈ ಆರ್ಡ್ರ್ ಏನಿದೆ ಆರ್ಡ್ರಲ್ಲೇ ಇರಬೇಕು. ನಾನು ಮೇಲೆ ಕೆಳಗೆ ಮಾಡಿದ್ರೆ ಆಗಲ್ಲ, ಯಾಕಂದರೆ ರಿಯಾಕ್ಟಿವಿಟಿ ಸೀರೀಸ್ ಅಂದರೆ ಹಿಂಗೆ ಇರಬೇಕು. ಓಕೆ, ಸೊ ಮೋಸ್ಟ್ ರಿಯಾಕ್ಟಿವಿಟಿ ಸೀರೀಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಕೆಳಗಿರೋದು ಲೀಸ್ಟ್ ರಿಯಾಕ್ಟಿವ್. ಸೊ ಇರೋದು ಯಾವುದು, ಮೋಸ್ಟು ಈಗ ನಿಮಗೆ ಕೊಟ್ಟಿರೋದು ಪೊಟ್ಯಾಷಿಯಮ್ಮು, ಲೀಸ್ಟು ಗೋಲ್ಡ್. ರಿಯಾಕ್ಟಿವಿಟಿ ಸೀರೀಸ್ ಪ್ರಾಕ್ಟೀಸ್ ಮಾಡಿರಿ, ನೋಡ್ಕೊಳ್ರಿ, ಒಂದು 10 ಸಲ ನೋಡ್ರಿ, ತಲೆಯಲ್ಲಿ ಉಳಿಯತ್ತೆ. ಉಳಿಲೇಬೇಕು. ಸೊ ಈಗ ಐರನ್ನು, ಕಾಪರು. ಸೊ ಐರನ್ ಎಲ್ಲಿದೆ, ಐರನ್. ಕಾಪರ್ ಎಲ್ಲಿದೆ, ಕೆಳಗಿದೆ. ಸೊ ಯಾವುದು ಮೋಸ್ಟ್ ರಿಯಾಕ್ಟಿವ್, ಯಾವುದು ಐರನ್ನು ಕಾಪರಲ್ಲಿ? ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಇಲ್ಲಿ ಕಂಪೇರ್ ಮಾಡ್ತಿದ್ವಿ ಐರನ್ಗೂ ಕಾಪರ್ಗೂ. ಸೊ ಐರನ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಅಂದರೆ ಏನು ಮಾಡುತ್ತೆ, ಕಾಪರ್ ಜಾಗದಲ್ಲಿ ಏನು ಬರಬೇಕು, ಐರನ್ ಬರಬೇಕು. ಸೊ ಕಾಪರ್ ಜಾಗದಲ್ಲಿ ಏನು ಬರಬೇಕು, ಐರನ್. ಸೊ Cu ಜಾಗದಲ್ಲಿ ಐರನ್ ಬರ್ತಿದೆ, FeSO4 ಪ್ಲಸ್ ಕಾಪರ್ ಒಂದು ಸಪ್ರೇಟ್ ಆಯಿತು. ಅದೇನು ಸಪ್ರೇಟ್ ಆಯ್ತಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಐರನ್ ನೈಲು ಸ್ಟಾರ್ಟಿಂಗಲ್ಲಿ ಒಂಥರ ಸಿಲ್ವರ್ ಏನಿತ್ತು ಅದು ಬ್ರೌನ್ ಆಯಿತು. ಯಾಕೆ ಅಂದರೆ ಆ ಐರನ್ ನೈಲ್ ಮೇಲೆ ಕಾಪರ್ ಡೆಪಾಸಿಟ್ ಆಯಿತು. ಸೊ ಐರನ್ ನೈಲ್ ಟೇಕನ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಕಾಪರ್ ಡೆಪಾಸಿಟ್ ಆಗಿದೆ. ಸೊ ಇಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಸ್ಟಾರ್ಟಿಂಗ್ ಏನಿತ್ತು, ಬ್ಲೂ ಇತ್ತು. ಸೊ ರಿಯಾಕ್ಷನ್ ಆದಮೇಲೆ ಐರನ್ ಸಲ್ಫೇಟ್ ವಿಚ್ ಈಸ್ ಲೈಟ್ಲಿ ಒಂಥರ ಗ್ರೀನ್ ಕಲರ್, ಇಲ್ಲಿ ಕೊಟ್ಟಿರೋದು ಗ್ರೀನು, ಐರನ್ ಸಲ್ಫೇಟ್ ಗ್ರೀನ್ ಕಲರ್ ಇರುತ್ತೆ. ಸೊ ಅದು ಫುಲ್ಲು ಐರನ್ ಸಲ್ಫೇಟ್, ಫುಲ್ ಕಂಪ್ಲೀಟಾಗಿ ಐರನ್ ಸಲ್ಫೇಟ್ ಆಗಿದೆ ಅಂತಲ್ಲ, ಸ್ವಲ್ಪ ಇನ್ನೂ ರಿಯಾಕ್ಷನ್ ಆಗ್ತಿರುತ್ತೆ. ಬಟ್ ಇದೆಲ್ಲ ಕಾಪರ್ ಸುತ್ತಕೊಂಡಿರೋದ್ರಿಂದ ಎಷ್ಟು ಬೇಕೋ ಅದಷ್ಟೇ ಐರನ್ ಡಿಸ್ಪ್ಲೇಸ್ ಆಗಿರುತ್ತೆ, ಫುಲ್ಲು ಆಗಿರಲ್ಲ. ಸೊ ಅದಕ್ಕೆ ಕಂಪ್ಲೀಟ್ ಗ್ರೀನು ಅಲ್ಲ. ಅಂದರೆ ಕಂಪ್ಲೀಟ್ ಗ್ರೀನ್ ಅಂದರೆ ಐರನ್ ಸಲ್ಫೇಟ್ ಒಂದು ಸ್ವಲ್ಪ ಗ್ರೀನ್ ಕಲರ್ ಇರುತ್ತೆ, ಇದೊಂದು ಸ್ವಲ್ಪ ಪೇಲ್ ಗ್ರೀನ್ ಅಂತಾರೆ. ಓಕೆ, ಇದು ರಿಯಾಕ್ಷನ್ ಆಗಿದೆ. ಈ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿರಬೇಕು. ಯಾಕೆ ರಿಯಾಕ್ಷನ್ಸ್ ಇದೆ ನಿಮಗೆ, ಒಂದೇ ರಿಯಾಕ್ಷನ್ಸ್ ಅಲ್ಲ, ಸಾಕಷ್ಟು ರಿಯಾಕ್ಷನ್ಸ್ ಇದೆ. ಈ ರಿಯಾಕ್ಷನ್ಸ್ ಆಗ್ತಿದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಎಕ್ಸಾಮಲ್ಲಿ ಕೇಳ್ತಾರೆ, ಏನಂತ ಕೇಳ್ತಾರೆ, ಒಂದು ರಿಯಾಕ್ಷನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇದೇ ರಿಯಾಕ್ಷನ್ ಅಂದ್ಕೊಳ್ರಿ, ಇಲ್ಲಿ ಲೆಫ್ಟ್ ಇರೋದು ಏನೂ ಕೊಟ್ಟಿಲ್ಲ, ಅವ್ರೇನೂ ಕೊಟ್ಟಿಲ್ಲ, ಈ ರಿಯಾಕ್ಷನ್ಸ್ ಏನೂ ಕೊಟ್ಟಿಲ್ಲ, ಜಸ್ಟ್ ರಿಯಾಕ್ಷನ್ ಕೊಟ್ಟರು, ಜಿಂಕ್ ಪ್ಲಸ್ CuSO4 ಈಸ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್. ಇದಿಷ್ಟೇ ಕೊಟ್ಟರು ಅಂದ್ಕೊಳ್ಳಿ, ಇದಿಷ್ಟೇ ಕೊಟ್ಟರು ಅವರು, ಜಿಂಕ್ ಪ್ಲಸ್ CuSO4 ಈಸ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್, ಎಸ್ ಆರ್ ನೋ? ಇಫ್ ಎಸ್, ರೈಟ್ ದ ಕಂಪ್ಲೀಟ್ ರಿಯಾಕ್ಷನ್ ಅಂತ ಕೇಳಿದ್ರು. ನನಗೆ ಜಿಂಕ್ ಮೋರ್ ರಿಯಾಕ್ಟಿವೋ ಲೆಸ್ ರಿಯಾಕ್ಟಿವೋ, ಕಾಪರ್ಗೆ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಳಕ್ಕೆ ಟೈಮ್ ಇರಲ್ಲ. ಸೊ ಏನು ಮಾಡಬೇಕು, ಅದಕ್ಕೆ ಹೇಳೋದು ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿರಬೇಕು. ಸೊ ಜಿಂಕ್ ಎಲ್ಲಿದೆ, ನೋಡ್ರಿ, ಜಿಂಕ್. ನೆಕ್ಸ್ಟು ಕಾಪರ್ ಕೆಳಗಿದೆ. ಸೊ ಯಾವುದು, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ ಏನು ಮಾಡುತ್ತೆ, ಕಾಪರ್ಸ್ನ ರಿಪ್ಲೇಸ್ ಅಂದರೆ ಡಿಸ್ಪ್ಲೇಸ್ ಮಾಡುತ್ತೆ. ಸೊ CuSO4 Cu ಜಾಗದಲ್ಲಿ ಏನು ಬಂತು, Zn ಬಂತು, ಕಾಪರ್ ಸಪ್ರೇಟ್ ಆಯಿತು. ಓಕೆ, ಸೊ ಬ್ಲೂ ಕಲರ್ ಇರೋದು ZnSO4 ಆ್ಯಕ್ಚುಲಿ ಒಂಥರ ಕಲರ್ಲೆಸ್ಸು. ನಿಮಗೆ ಕಲರು ಯಾವುದಿದೆ ಅದಷ್ಟು ನಾನು ಫ್ಲ್ಯಾಶ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಶೇರು ಮಾಡ್ತೀನಿ.
ಸೊ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಜಾಯ್ನ್ ಆಗಿರಿ. ಸೊ ಇನ್ನೊಂದು ಡಿಸ್ಕ್ರಿಪ್ಷನಲ್ಲಿ ಬೇರೆ ನಮ್ಮದು ಕೋರ್ಸು ಲಿಂಕ್ ಇದೆ, ಅದಕ್ಕೂ ಚೆಕ್ ಮಾಡಿರಿ. ನೆಕ್ಸ್ಟು ಲೆಡ್ಡು, ಕಾಪರ್. ಇಲ್ಲಿ ಕಾಪರ್ ಕ್ಲೋರೈಡ್ ಇದೆ. ಎಲ್ಲ ಸಲ್ಫೇಟೇ ಇರಬೇಕು ಅಂತಲ್ಲ, ಕಾಂಪೌಂಡ್ ಅಂದಾಗ ಏನು ಬೇಕಾದ್ರೂ ಕಾಂಪೌಂಡ್ ಕೊಟ್ಟಿರ್ಬೋದು ಅವರು. ಸೊ ಜಸ್ಟ್ ಕಾಂಪೌಂಡ್ ಇದೆ. ಕಾಂಪೌಂಡ್ ಇಟ್ ಕ್ಯಾನ್ ಬಿ ಎನಿ ಕಾಂಪೌಂಡ್. ನಿಮ್ಮ ಕಾಂಪೌಂಡ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಆಲ್ ದಟ್ ಯು ವಾಂಟ್ ಟು ಚೆಕ್ ಇಸ್ ಮೆಟಲ್, ಕಾಪರ್. ಇಲ್ಲಿ ಲೆಡ್. ಮೆಟಲ್ ಆಗಬೇಕು ಅಂತಲ್ಲ, ಇಲ್ಲಿ ಹೈಡ್ರೋಜನ್ ಇದೆ, ಅದಕ್ಕೆ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಬಿಕಾಸ್ ಇಟ್ಸ್ ಎ ನಾನ್ ಮೆಟಲ್. ಕಾರ್ಬನ್ನು ಕೆಲವೊಂದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಕಾರ್ಬನ್ ಕ್ಯಾನ್ ಆಲ್ಸೋ ಡಿಸ್ಪ್ಲೇಸ್. ಈಗ ಅದಕ್ಕೆ ತುಂಬ ಜಾಸ್ತಿ ತಲೆಗೆಡ್ಸ್ಕೋಬೇಡ್ರಿ, ಇಲ್ಲಿ ಏನಿದೆ ಅಷ್ಟು ಗೊತ್ತಿಲ್ಲ. ಓಕೆ, ಸೊ ಲೆಡ್, ಕಾಪರ್ ಎಲ್ಲಿದೆ? ಲೆಡ್ ಎಲ್ಲಿದೆ? ಹೈಡ್ರೋಜನ್ ಮೇಲಿದೆ. ಕಾಪರ್ ಎಲ್ಲಿದೆ? ಹೈಡ್ರೋಜನ್ ಕೆಳಗಿದೆ. ಸೊ ಯಾವುದು ರಿಯಾಕ್ಟಿವ್? ವಿಚ್ ಈಸ್ ಮೋರ್ ರಿಯಾಕ್ಟಿವ್? ಮೇಲಿರೋದು ಮೋರ್ ರಿಯಾಕ್ಟಿವ್ ದೆನ್ ಕೆಳಗಿರೋದು. ಸೊ ಲೆಡ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ ಆಬ್ವಿಯಸ್ಲಿ ಏನಾಗುತ್ತೆ? ಕಾಪರ್ ಜಾಗದಲ್ಲಿ ಲೆಡ್ ಬಂತು, ಲೆಡ್ ಕ್ಲೋರೈಡ್. ಕಾಪರ್ ಸಪ್ರೇಟ್ ಆಯಿತು, ಹೋಯ್ತು, ಡಿಸ್ಪ್ಲೇಸ್ ಆಯಿತು, ಯಾಕಂದರೆ ವೀಕ್ ಇದೆ. ಸೊ ಸಿಂಪಲ್, ಸ್ಟ್ರಾಂಗ್ ಇದ್ರಿ ಅಂದರೆ ಯು ಕ್ಯಾನ್ ಡಿಸ್ಪ್ಲೇಸ್ ದ ಒನ್ ಹೂ ಇಸ್ ವೀಕ್. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ನಾನು ಬದುಕಬೇಕು ಅಂದರೆ ನಾನು ಏನಾದರೂ ಮಾಡ್ತೀನಿ. ಇಲ್ಲ ನಾನು ವೀಕ್ ಇದ್ದೀನಿ, ನನಗೆ ಬದುಕೋಕ್ಕಾಗ್ತಿಲ್ಲ, ಲೈಕ್ ಹೆಂಗೆ ಓಡಾಡಬೇಕು ಕಷ್ಟ ಆಗ್ತಿದೆ ಅಂದರೆ ಯು ವಿಲ್ ಬಿ ಲೆಫ್ಟ್ ಔಟ್. ಬದುಕೋದು, ಜೀವನ ಮಾಡೋದು ಕಷ್ಟ ಅಲ್ವೇ ಅಲ್ಲ, ಹೆಂಗೋ ಒಂದು ಜೀವನ ಮಾಡ್ಬೋದು. ಆದರೆ ನಿಮಗೆ ಒಂದು ಆತ್ಮವಿಶ್ವಾಸ ಇರಬೇಕು, ನಾನು ಮಾಡೇ ಮಾಡ್ತೀನಿ ಅಂತ. ಹಾಗೆ ಆಗತ್ತೆ. ಓಕೆ, ಸೊ ಫೈನ್. ಲೆಡ್ಡು, ಕಾಪರ್. ಈಗ ಡಬಲ್ ಡಿಸ್ಪ್ಲೇಸ್ಮೆಂಟ್. ಸಿಂಪಲ್, ಎರಡು ಮೆಟಲ್ ಅಯಾನ್ಸ್ ಇರುತ್ತೆ, ಎರಡು ಜಾಗನ ಬದಲಿಸ್ಕೊಳತ್ತೆ ಅಷ್ಟೇ. ನನ್ನ ಜಾಗದಲ್ಲಿ ನೀನು ಬಾ, ನಿನ್ನ ಜಾಗದಲ್ಲಿ ನಾನು ಹೋಗ್ತೀನಿ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಸೊ ಏನಾಗ್ತಿದೆ ಇಲ್ಲಿ? ಅಯಾನ್ಸ್. ಸೊ ರಿಯಾಕ್ಷನ್, ಡೆಫಿನಿಷನು: ಎ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ವೇರ್ ಟೂ ಕಾಂಪೌಂಡ್ಸ್ ಎಕ್ಸ್ಚೇಂಜ್ ದೇರ್ ಅಯಾನ್ಸ್. ಅಯಾನ್ಸ್ ಎಕ್ಸ್ಚೇಂಜ್ ಆಗ್ತಿದೆ. ಸಿಂಪಲಾಗಿ ಈಗ ನಿಮಗೆ ಮೆಟಲ್ಸು ಎಕ್ಸ್ಚೇಂಜ್ ಆಗ್ತಿದೆ ಅಂದ್ಕೊಳ್ಳಿ. ಸೊ A1 C1 ಮೆಟಲ್. ಸೊ ಏನಾಗುತ್ತೆ? ಎ ಜಾಗದಲ್ಲಿ ಸಿ ಹೋಗುತ್ತೆ. ಸೊ ಎ ಜಾಗದಲ್ಲಿ AB ಇರೋದು, ಎ ಜಾಗದಲ್ಲಿ ಸಿ ಬಂತು, ಸಿ ಜಾಗದಲ್ಲಿ ಎ ಬಂತು. AB ಇರೋದು, ಎ ಜಾಗದಲ್ಲಿ ಏನು ಬರಬೇಕು? ಸಿ ಬರಬೇಕು. ಏನಾಯಿತು? CB. ಇಲ್ಲಿ CD ಇರೋದು, ಸಿ ಜಾಗದಲ್ಲಿ ಏನು ಬರಬೇಕು? ಎ ಬರಬೇಕು, AD. ಡಿಸ್ಪ್ಲೇಸ್ ಆಗ್ತದೆ. ಸಿಂಪಲ್ ಎಕ್ಸಾಂಪಲ್. ಇದು ಎಕ್ಸಾಂಪಲ್ ಹೇಳ್ತೀನಿ, ಆಮೇಲೆ ಯಾಕೆ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಹೇಳ್ತೇನೆ. ಸೊ ಇಲ್ಲಿ Na2SO4, ಸೋಡಿಯಂ ಸಲ್ಫೇಟ್, ಬೇರಿಯಂ ಕ್ಲೋರೈಡ್. ಸೊ ಸೋಡಿಯಂ ಬೇರಿಯಂ ಏನಾಗಬೇಕು? ಸಲ್ಫೇಟ್, ಸೋಡಿಯಂ ಸಲ್ಫೇಟ್ ಜಾಗದಲ್ಲಿ ಬೇರಿಯಂ ಬರಬೇಕು. ಸೊ ಏನಾಗುತ್ತೆ? Na ಜಾಗದಲ್ಲಿ Ba ಬರುತ್ತೆ, BaSO4. ಸಿಮಿಲರ್ಲಿ BaCl2, ಬೇರಿಯಂ ಕ್ಲೋರೈಡ್. ಸೊ ಬೇರಿಯಂ ಜಾಗದಲ್ಲಿ ಏನು ಬರಬೇಕು? ಸೋಡಿಯಂ ಬರಬೇಕು, NaCl. ಸೊ ಬ್ಯಾಲೆನ್ಸ್ ಮಾಡಿರಿ. ಬ್ಯಾಲೆನ್ಸ್ ಹೆಂಗೆ ಅಂತ ಹೇಳಿದ್ದೀನಿ. ಈಗ ನಾನು ಬ್ಯಾಲೆನ್ಸಿಂಗ್ದು ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ, ಯಾಕಂದರೆ ಟೈಮ್ ಇಲ್ಲ. ನಾನು ಇದನ್ನೇ ಬ್ಯಾಲೆನ್ಸಿಂಗೇ ಮಾಡಬೇಕು ಅಂದರೆ ಮತ್ತೆ ಇನ್ನೊಂದು 5 ನಿಮಿಷ ಹೋಗುತ್ತೆ. ಸೊ ಬ್ಯಾಲೆನ್ಸಿಂಗ್ ಪ್ರಾಕ್ಟೀಸ್ ಮಾಡಿರಿ, ಬರುತ್ತೆ, ಅದೇನು ಕಷ್ಟ ಇಲ್ಲ. ಸೊ ಇದು ದಿಸ್ ರಿಯಾಕ್ಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಯಾಕೆ? ಬಿಕಾಸ್ ಸಿಂಪಲ್ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗ್ತಿದೆ. ಯಾವುದು ಪ್ರೆಸಿಪಿಟೇಟ್ ಕೇಳಿದ್ದಾರೆ ಹಿಂದೆ ಸಾಕಷ್ಟು ಸಲ ಕೇಳಿದ್ದಾರೆ. ಪ್ರೆಸಿಪಿಟೇಟ್ ಯಾವುದು ಗೊತ್ತಿರಬೇಕು. ಗೊತ್ತಿತ್ತು ಅಂದರೆ ಈಸಿ ಆಗುತ್ತೆ ನಿಮ್ಗೆ ಬರೆಯೋದಕ್ಕೆ. ಸೊ ಅದ್ರ ಕಲರ್ ಏನು ಅದನ್ನು ಕೇಳ್ಬೋದು. ಸೊ ಇಲ್ಲಿ ನಾನು ಯಾವುದು NaClO BaSO4 ಸಿಂಪಲ್, ವೆರಿ ಸಿಂಪಲ್ ನೆನ್ಪಿಡ್ಕೊಳೋದು ಇದಂತೂ. ಇದೊಂದೇ ರಿಯಾಕ್ಷನ್ ನಿಮ್ಮ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಕೊಟ್ಟಿರೋದು. ಸೊ ಏನು ತಲೆ ಕೆಡಿಸ್ಕೋಬೇಡ್ರಿ, ಕರೆಕ್ಟಾಗಿ ಹೇಳೋದನ್ನು ಕೇಳ್ರಿ. ಕಾಂಪೌಂಡ್ ಫಾರ್ಮೇಷನ್ ಆಯಿತಾ? ಲೆಫ್ಟ್ ಸೈಡ್ ಬಿಟ್ಬಿಡ್ರಿ. ಇದರಲ್ಲಿ ಪ್ರೆಸಿಪಿಟೇಟ್ ಯಾವುದು? BaSO4 NaCl ಯಾವುದಪ್ಪ? ಸಿಂಪಲ್. NaCl ಅಂದರೆ ಏನು? ಉಪ್ಪು. ನೀವು ಇಲ್ಲಿ ಎಕ್ವಿಯಸ್ ಇದೆ. ಸೊ ನೀರು ಅಗೇನ್ ಇಲ್ಲೇನು ಫಾರ್ಮೇಷನ್ ಆಗ್ತಿದೆ? ಲಿಕ್ವಿಡಲ್ಲೇ ಇರುತ್ತೆ, ಅಂದರೆ ಎಕ್ವಿಯಸ್ ಸ್ಟೇಟಲ್ಲೇ ಇರುತ್ತೆ. ಸೊ ಉಪ್ಪನ್ನ ನೀವು ನೀರಿಗೆ ಹಾಕಿದ್ರೆ ಏನಾಗುತ್ತೆ? ಉಳ್ಕೊಳತ್ತಾ? ಜಾಸ್ತಿ ಅಲ್ಲ, ಸ್ವಲ್ಪ ಉಪ್ಪು ಹಾಕ್ರಿ.
ಏನಾಗುತ್ತೆ ನಿಮಗೇನೋ ಉಪ್ಪು ಒಂದು ಕೆಳಗೆ ಹಂಗೆ ಸೆಟಲ್ ಆಗುತ್ತಾ? ಇಲ್ಲ ತಾನೇ. ಏನಾಗುತ್ತೆ? ರಿಯಾಕ್ಷನ್ ಆಗುತ್ತೆ, ಮಿಕ್ಸ್ ಆಗುತ್ತೆ. ನಿಮ್ಗೆ ಉಪ್ಪು ಹಾಕಿದ್ರೋ ಇಲ್ಲೋ ಅಂತಲೇ ಗೊತ್ತಾಗಲ್ಲ, ಯಾಕಂದರೆ ಮಿಕ್ಸ್ ಆಗೋಗುತ್ತೆ. ಸೊಲ್ಯೂಷನ್ ಫಾರ್ಮೇಷನ್ ಆಯಿತಾ? ಸೊ ಏನಾಯಿತು? ಇಸ್ ದೇರ್ ಎನಿ ಪ್ರೆಸಿಪಿಟೇಟ್ ವಿತ್ NaCl? NaCl ಏನಾಯಿತು? ಮಿಕ್ಸ್ ಆಯಿತು, ಯಾವುದು ಕೆಳಗೆ ಉಳ್ಕೊಂಡಿಲ್ಲ. ಸೊ ಮಿಕ್ಕಿರೋದು ಯಾವುದು? NaCl ಅಲ್ಲ ಅಂದರೆ ಇಟ್ ಈಸ್ BaSO4. ಸೊ BaSO4 ಏನಾಗ್ತಿದೆ? ದಿಸ್ ಈಸ್ PPT ಅಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲ. ದಿಸ್ ಈಸ್ ಸೆಟ್ಲಿಂಗ್ ಡೌನ್ ಆ್ಯಸ್ ಪ್ರೆಸಿಪಿಟೇಟ್. ಓಕೆ, ಬರದೇ ಬಿಡ್ತೀನಿ ಮತ್ತು ಆಮೇಲೆ PPT ಅಂದರೆ ಇದೇನು PPT ತೋರಿಸ್ಯಾರ ಅಲ್ಲ, ಪ್ರೆಸಿಪಿಟೇಟ್. ಓಕೆ, ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ. ಸೊ BaSO4 ಇಸ್ ಪ್ರೆಸಿಪಿಟೇಟ್. ಯಾವ ಕಲರ್ ಇರುತ್ತೆ? ದಿಸ್ ಈಸ್ ವೈಟ್, ಬಿಳಿ. ಸೊ ವೈಟ್ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ, ವಿಚ್ ಇಸ್ ಬೇರಿಯಂ ಸಲ್ಫೇಟ್. ಓಕೆ, ಎನಿ ರಿಯಾಕ್ಷನ್ ದಟ್ ಪ್ರೊಡ್ಯೂಸಸ್ ಎ ಪ್ರೆಸಿಪಿಟೇಟ್ ಕ್ಯಾನ್ ಬಿ ಕಾಲ್ಡ್ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಸಿಂಪಲ್. ಪ್ರೆಸಿಪಿಟೇಟ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅದೇ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಷ್ಟೇ. ಎಕ್ಸಾಂಪಲ್ ಕೇಳಿದ್ರು ಅಂದರೆ ಬರೀರಿ. ಓಕೆ, ಕೇಳಿದ್ದಾರೆ, ಹಿಂದೆ ಕೇಳಿದ್ದಾರೆ, ಇದೊಂದೇ ರಿಯಾಕ್ಷನ್ ಇರೋದು, ಪ್ರೆಸಿಪಿಟೇಟ್ ಯಾವುದು, ಕಲರ್ ಯಾವುದು, ಎಕ್ಸಾಂಪಲ್. ಫೈನ್. ಸೊ ನೆಕ್ಸ್ಟು ಡಿಸ್ಪ್ಲೇಸ್ಮೆಂಟ್ ಆಯಿತು, ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಯಿತು. ನೋಡಿರಿ ಎಷ್ಟು ಈಸಿಯಾಗಿ ಮುಗ್ದೇ ಹೋಯ್ತು. ಈಗ ನೆಕ್ಸ್ಟು ಆಕ್ಸಿಡೇಷನ್ ರಿಡಕ್ಷನ್. ಸೊ ಸಿಂಪಲ್ಲಾಗಿ ಹೇಳ್ತೀನಿ. ನಾನು ನೀವು PUC ಹೋದ್ರಿ ಅಂದರೆ ಆಕ್ಸಿಡೇಷನ್ ಇಷ್ಟೇ ಸಿಂಪಲ್ ಆಗಿರಲ್ಲ, ಇದು ಸಿಂಪಲ್ ಇದೆ. ಅದಕ್ಕೆ ಏನೂ ತಲೆ ಕೆಡಿಸ್ಕೊತೀರ. ಆಕ್ಸಿಜನ್ ಏನಾಗ್ತಿದೆ ಅಂತ ಚೆಕ್ ಮಾಡಬೇಕು. ಒಂದು ರಿಯಾಕ್ಷನ್ ನಿಮಗೆ ಕೊಟ್ಟಿರೋದು, ಒಂದು ರಿಯಾಕ್ಷನಲ್ಲಿ ಹೈಡ್ರೋಜನ್ ವಿತ್ ರೆಸ್ಪೆಕ್ಟ್ ಟು ಹೈಡ್ರೋಜನ್ನು ಚೆಕ್ ಮಾಡಬೇಕು. ಸೊ ಅದಕ್ಕೆ ನಾನು ಎರಡು ಡೆಫಿನಿಷನ್ಸ್ ಕೊಟ್ಟಿದ್ದೀನಿ ಇಲ್ಲಿ. ಯಾಕಂದರೆ ಇಲ್ಲಿ ಈ ರಿಯಾಕ್ಷನಲ್ಲಿ ಕೇಳಿದ್ರು ಅಂದರೆ ಇದು ಏನಾಗ್ತಿದೆ ಅಂತ ವಿತೌಟ್ ಇಲ್ಲಿ ಆಕ್ಸಿಜನ್ ಇಲ್ಲ. ಸೊ ಹೇಳೋದಕ್ಕೆ ಆಕ್ಸಿಡೇಷನ್ ರಿಡಕ್ಷನ್ ಅಂತ ಚೆಕ್ ಮಾಡೋದಕ್ಕೆ ಕಷ್ಟ. ಸೊ ಅದಕ್ಕೆ ನಾನು ಇಲ್ಲಿ ಡೆಫಿನೇಷನಲ್ಲಿ ಐ ಹ್ಯಾವ್ ಮೆನ್ಷನ್ಡ್ ಬೋತ್. ಸೊ ಇಫ್ ಎ ಸಬ್ಸ್ಟೆನ್ಸ್ ಗೇನ್ ಆಕ್ಸಿಜನ್, ಆಕ್ಸಿಜನ್ ಸಿಕ್ತು ಅಂದರೆ ಏನಂತೀವಿ? ಆಕ್ಸಿಡೈಸ್ ಅಂತೀವಿ. ಆಕ್ಸಿಜನ್ ಸಿಕ್ತು. ಇಫ್ ಎ ಸಬ್ಸ್ಟೆನ್ಸ್ ಗೇನ್ಸ್ ಆಕ್ಸಿಜನ್ ಸಿಕ್ತು ಅಂದರೆ ಆಕ್ಸಿಡೈಸ್. ಅಥವಾ ಆರ್ ಲೂಸ್ ಹೈಡ್ರೋಜನ್ ಕಳ್ಕೊಂತು. ಆಕ್ಸಿಜನ್ ಸಿಕ್ತು ಆರ್ ಹೈಡ್ರೋಜನ್ ಕಳ್ಕೊಂತು, ಎರಡೂ ಹಾಕಬೇಕು ಅಂತ ಇಲ್ಲ. ಸಿಕ್ತು ಆರ್ ಹೈಡ್ರೋಜನ್ನ ಕಳ್ಕೊಂತು, ಹೈಡ್ರೋಜನ್ ಆಕ್ಸಿಡೈಸ್ ಆಗ್ತಿದೆ. ಆಪೋಸಿಟ್ ಆಕ್ಸಿಜನ್ನ ಕಳ್ಕೊಂತು ಅಥವಾ ಹೈಡ್ರೋಜನ್ನ ಪಡ್ಕೊಂತು, ಅದೇನೇನಂತೀವಿ? ಇಸ್ ಸೆಟ್ ಟು ಬಿ ರೆಡ್ಯೂಸ್ಡ್. ಸೊ ರೆಡ್ಯೂಸ್ ಅಂದರೆ ಆಕ್ಸಿಜನ್ ಕಳ್ಕೊಂತು ಆರ್ ಹೈಡ್ರೋಜನ್ ಸಿಕ್ತು. ಆಕ್ಸಿಡೈಸ್ಡ್ ಅಂದರೆ ಏನು? ಆಕ್ಸಿಜನ್ ಸಿಕ್ತು ಆರ್ ಹೈಡ್ರೋಜನ್ ಕಳ್ಕೊಂತು, ಆಪೋಸಿಟ್. ಸೊ ಆಕ್ಸಿಡೇಷನ್ ರಿಡಕ್ಷನ್ ನೆನ್ಪಿಟ್ಕೊಳ್ರಿ. ಓಕೆ, ಸೊ ಇಲ್ಲಿ ಡೆಫಿನೇಷನ್ ಇದೆ ನೋಡ್ರಿ. ಯಾವುದು ಸಿಕ್ತು, ಯಾವ್ದು ಕಳ್ಕೊಂತು, ಅಥವಾ ಯಾವ್ದು ಕಳ್ಕೊಂತು ಯಾವ್ದು ಸಿಕ್ತು, ಅದ್ರ ಮೇಲೆ ಆಕ್ಸಿಡೇಷನ್ ರಿಡಕ್ಷನ್ ಅಂತೀವಿ. ಸೊ ನಿಮಗೆ ಕೇಳೋದು ಫಸ್ಟ್ ಒನ್, ಹೈಡ್ರೋಜನ್ ಬಗ್ಗೆ ಡೆಫಿನೇಷನ್ ಇಲ್ಲ, ಬಟ್ ಆದ್ರೂ ಆ ಒಂದು ಎಕ್ಸಾಂಪಲ್ಗೆ ಅದಕ್ಕೆ ಗೊತ್ತಿರಬೇಕು ಅಂತ ಹೇಳ್ತಾರೆ. ಸೊ ಸಿಂಪಲ್ಲಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಕಾಪರ್ ಇದೆ, ಕಾಪರ್ ತನ್ನ ಪಾಡಕ್ಕೆ ತಾನಿತ್ತು. ಇಲ್ಲಿ ಆಕ್ಸಿಜನ್ ಬಂತು, ಆಕ್ಸಿಜನ್ ಹಾಗೆ ಬಂದಿಲ್ಲ. ಇಲ್ಲಿ ಏನಾಗ್ತಿದೆ? ಹೀಟ್ ಆಗ್ತಿದೆ. ಸೊ ವೆನ್ ಯು ಆರ್ ಬರ್ನಿಂಗ್ ಅಂದರೆ ಏನು ಬೇಕು? ಬರ್ನಿಂಗ್ ಎಲ್ಲೋ ವಾಸನೆ ಬರ್ತಿದೆ ಅಂತಿರಲ್ಲ, ಯಾರಾದರೂ ಹುರ್ಕೊಂಡ್ರು ಅಂದರೆ. ಸೊ ಬರ್ನಿಂಗ್ ಅಂದರೆ ಏನು ಬೇಕು ನಿಮಗೆ? ಆಕ್ಸಿಜನ್ ಬೇಕು. ಸೊ ಬರ್ನಿಂಗ್ ಹ್ಯಾಪನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ವೆನ್ ಯು ಆರ್ ಹೀಟಿಂಗ್ ಸಮಥಿಂಗ್, ಆಕ್ಸಿಜನ್ ಇಸ್ ರಿಕ್ವೈರ್ಡ್. ಸೊ ಬರ್ನಿಂಗ್ ಹ್ಯಾಪನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಏನು ಫಾರ್ಮೇಷನ್ ಆಯಿತು? ಕಾಪರ್ ಆಕ್ಸೈಡ್. ಓಕೆ, ಸೊ ಇಲ್ಲೇನಾಯಿತು? ಆಕ್ಸಿಜನ್ ಕಾಪರ್ಗೆ ಸಿಕ್ತು ಅಂದರೆ ಏನಾಯಿತು? ಗೇನ್ಸ್ ಆಕ್ಸಿಜನ್. ಏನಾಯಿತು? ದಿಸ್ ಇಸ್ ಆಕ್ಸಿಡೇಷನ್ ಅಥವಾ ಆಕ್ಸಿಡೈಸ್ ಆಯಿತು. ಯಾವುದು ಆಕ್ಸಿಡೈಸ್ ಆಯಿತು? ಕಾಪರ್ ಇಸ್ ಆಕ್ಸಿಡೈಸ್ಡ್. ಸೊ ಇದು ಬರಿಬೇಕಾದ್ರೆ ಸೊ ಏನಂತ ಬರೀತೀರಾ? ಕಾಪರ್. ಓಕೆ, ಕಾಪರ್ ಇಸ್ ಆಕ್ಸಿಡೈಸ್ಡ್. ಕಾಪರ್ ಏನಾಯಿತು? ಆಕ್ಸಿಡೈಸ್. ಯಾಕಂದ್ರೆ ಕಾಪರ್ಗೆ ಆಕ್ಸಿಜನ್ ಸಿಕ್ತು. ಇಲ್ಲಿ ನೋಡ್ರಿ, ಇಲ್ಲಿ ಹೈಡ್ರೋಜನ್ ಜೊತೆ ಏನಾಗ್ತಿದೆ? ಫೈನ್.
ಸೊ ಇಲ್ಲಿ ಕಾಪರ್ ಆಕ್ಸೈಡ್ ಇದೆ. ಸೊ ಈ ಕಾಪರ್ ಆಕ್ಸೈಡ್ ಇರೋದು ಇಲ್ಲಿ ಹೋಗಿದ ತಕ್ಷಣ ಏನಾಯಿತು, ಬರೀ ಕಾಪರ್ ಆಯಿತು. ಸೊ ಇಲ್ಲೇನು ಕಾಪರ್ ಆಕ್ಸೈಡಲ್ಲಿರೋ ಆಕ್ಸಿಜನ್ ಏನಾಯಿತು, ಕಳ್ಕೊಂತು. ಸೊ ಹಿಯರ್ ಕಾಪರ್ ಆಕ್ಸೈಡ್ ಯಾವ ಸಬ್ಸ್ಟೆನ್ಸು ಅದು ಇಂಪಾರ್ಟೆಂಟು, ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಕಾಪರ್ ಆಕ್ಸೈಡ್ ಈಸ್, ಕಾಪರ್ ಆಕ್ಸೈಡ್ ಇರೋದೇನಾಯಿತು, ಕಾಪರ್ ಆಯಿತು. ಸೊ ಆಕ್ಸಿಜನ್ ಇರೋದೇನಾಯಿತು, ಕಳ್ಕೊಂತು. ಸೊ ಕಾಪರ್ ಆಕ್ಸೈಡ್ ಏನಾಯಿತು, ಲಾಸ್ ಆಫ್ ಆಕ್ಸಿಜನ್ ಅಂದರೆ ಏನಾಯಿತು, ರೆಡ್ಯೂಸ್ಡ್. ಸೊ ಕಾಪರ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್, ಯಾಕಂದರೆ ಕಾಪರ್ ಆಕ್ಸೈಡಲ್ಲಿರೋ ಆಕ್ಸಿಜನ್ ಏನಾಯಿತು, ಕಳ್ಕೊಂತು. ಸೊ ಲಾಸ್. ಸೊ ಕಾಪರ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್. ಯಾವುದಕ್ಕೆ ಹೋಯ್ತು ಅಂದರೆ ಇನ್ನೊಂದಕ್ಕೆ ಸಿಕ್ಕಿರಬೇಕಲ್ಲ. ಸೊ ಇಲ್ಲಿ ಹೈಡ್ರೋಜನ್ ಇದೆ. ಸೊ ಹೈಡ್ರೋಜನ್ ಏನಾಯಿತು, ಆಕ್ಸಿಜನ್ ಸಿಕ್ತು. ಸೊ ಏನಾಯಿತು, ಹೈಡ್ರೋಜನ್ಗೆ ಆಕ್ಸಿಜನ್ ಸಿಕ್ತು. ಸೊ ಗೇನ್. ಸೊ ಹೈಡ್ರೋಜನ್ ಈಸ್ ಆಕ್ಸಿಡೈಸ್ಡ್. ಇಲ್ಲಿ ಮತ್ತೆ ಹೈಡ್ರೋಜನ್ ಬಂತೆ, ತಲೆ ಕೆಡಿಸ್ಕೊಬೇಡ್ರಿ. ಹೈಡ್ರೋಜನ್ ಸಿಕ್ತು, ಆಕ್ಸಿಡೈಸ್. ಹೈಡ್ರೋಜನ್ ಕಳ್ಕೊಂತು, ರೆಡ್ಯೂಸ್ಡ್. ಅಷ್ಟು ನೆನ್ಪಿಡ್ಕೊಡ್ರಿ. ಬರೀ ಹೈಡ್ರೋಜನ್ ಇತ್ತು ಅಂದರೆ ಆವಾಗ ಯೋಚನೆ ಮಾಡಿರಿ ಏನಾಗ್ತಿದೆ ಅಂತ. ಫೈನ್. ಹೈಡ್ರೋಜನ್ ಈಸ್ ಆಕ್ಸಿಡೈಸ್. ಯಾಕಂದರೆ ಹೈಡ್ರೋಜನ್ಗೆ ಏನು ಬಂತು, ಹೈಡ್ರೋಜನ್ಗೆ ಬರೀ ಹೈಡ್ರೋಜನ್ ಇರೋದು ಇಲ್ಲಿಗೆ ಹೋಗಿದ ತಕ್ಷಣ ಏನಾಯಿತು, ಆಕ್ಸಿಜನ್ ಸಿಕ್ತು ಹೈಡ್ರೋಜನ್ಗೆ. ಸೊ ಹೈಡ್ರೋಜನ್ ಈಸ್ ಆಕ್ಸಿಡೈಸ್ಡ್. ಫೈನ್. ಸೊ ನೆಕ್ಸ್ಟು ಇಲ್ಲಿದೆ ನೋಡ್ರಿ, ಇಲ್ಲಿ ಆಕ್ಸಿಡೇಷನ್ನು ಆಯಿತು, ಈ ರಿಯಾಕ್ಷನ್ ಏನಾಯಿತು, ಆಕ್ಸಿಡೇಷನ್ನು ಆಯಿತು, ರಿಡಕ್ಷನ್ನು ಆಯಿತು. ನೋಡ್ರಿ ಇಲ್ಲಿ ಕಾಪರ್ ಆಕ್ಸೈಡ್ ಏನಾಯಿತು, ರೆಡ್ಯೂಸ್ ಆಯಿತು ಕಾಪರ್ಗೆ. ಹೈಡ್ರೋಜನ್ ಏನಾಯಿತು, ಆಕ್ಸಿಡೇಷನ್ ಆಯಿತು ವಾಟರ್ಗೆ. ಆಕ್ಸಿಡೇಷನ್ ಆಯಿತು, ರಿಡಕ್ಷನ್ನು ಆಯಿತು. ಎರಡೂ ಆಗ್ತಿದೆ. ಎರಡೂ ಆಗ್ತಿರೋದಕ್ಕೆ ಏನಂತೀವಿ, ವಿ ಕಾಲ್ ಇಟ್ ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ಅಂದರೆ ರೆಡ್, ರಿಡಕ್ಷನ್. ಆಕ್ಸ್ ಆಕ್ಸಿಡೇಷನ್. ಸೊ RED ಅಂದರೆ ರಿಡಕ್ಷನ್ದು, OX ಅಂದರೆ ಆಕ್ಸಿಡೇಷನ್. ಸೊ ಎರಡೂ ಆಗ್ತಿರೋದ್ರಿಂದ ರೆಡಾಕ್ಸ್ ರಿಯಾಕ್ಷನ್. ದ ರಿಯಾಕ್ಷನ್ ಇನ್ವಾಲ್ವ್ಸ್ ಬೋತ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್. ಆರ್ ಅಲ್ಲ. ಡೆಫಿನಿಷನ್ ಬರಿಬೇಕಾದ್ರೆ ಕೇರ್ಫುಲ್ ಆಗಿರ್ರಿ. ಒಂದೊಂದು ಕಡೆ ಆ್ಯಂಡ್ ಹಾಕಬೇಕು, ಒಂದೊಂದು ಕಡೆ ಆರ್ ಹಾಕಬೇಕು. ಎಲ್ಲಿ ಆ್ಯಂಡು ಎಲ್ಲಿ ಆರ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಮಿಸ್ ಮಾಡಿದ್ರಿ ಮಾರ್ಕ್ಸ್ ಮಿಸ್ ಆಗ್ಬಿಡತ್ತೆ. ಸೊ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಎರಡೂ ಆಗ್ತಿರೋದ್ರಿಂದ ಸೈಮಲ್ಟೇನಿಯಸ್ ಆಗಿ ವಿ ಕಾಲ್ ಇಟ್ ಆಸ್ ರೆಡಾಕ್ಸ್ ರಿಯಾಕ್ಷನ್. ಓಕೆ. ಸೊ ಈ ಇದು ರೆಡಾಕ್ಸ್ ರಿಯಾಕ್ಷನ್ ಯಾಕೆ? ಸೊ ಕೇಳ್ಬೋದು ಯಾವ್ದು ಆಕ್ಸಿಡೈಸ್ ಆಗ್ತಿದೆ, ಯಾವ್ದು ರಿಡ್ಯೂಸ್ ಆಗ್ತಿದೆ. ಸೊ ಚೆಕ್ ಮಾಡಿರಿ. ಸೊ ಏನಾಯ್ತಪ್ಪ, ಜಿಂಕ್ ಆಕ್ಸೈಡ್ ಇರೋದು ಇಲ್ಲಿಗೆ ಬಂದಿದ ತಕ್ಷಣ ಏನಾಯಿತು, ಬರೀ ಜಿಂಕ್ ಆಯಿತು ಇಲ್ಲೋ? ಸೊ ಏನಾಯಿತು, ಸೊ ಬರೀರಿ ಜಿಂಕ್ ಆಕ್ಸೈಡ್ ಈಸ್, ಇನ್ನೊಂದೇನಿದೆ ಕಾರ್ಬನ್ ಈಸ್. ಸೊ ಜಿಂಕ್ ಆಕ್ಸೈಡ್ ಇರೋದೇನಾಯಿತು, ಜಿಂಕ್ ಆಯಿತು. ಆಕ್ಸಿಜನ್, ಇಲ್ಲಿ ಆಕ್ಸಿಜನ್ ಇದೆ, ಇಲ್ಲಿ ಬಂದಿದ ತಕ್ಷಣ ಆಕ್ಸಿಜನ್ ಕಳ್ಕೊಂತು. ಸೊ ಜಿಂಕ್ ಆಕ್ಸೈಡ್ ಈಸ್ ಕಳ್ಕೊಂತು ಅಂದರೆ ಏನು, ರೆಡ್ಯೂಸ್ಡ್. ಯಾವುದಕ್ಕೆ ಸಿಕ್ತು, ಒಂದು ಕಳ್ಕೊಂಡ್ರೆ ಇನ್ನೊಂದಕ್ಕೆ ಸಿಗ್ಬೇಕು ತಾನೆ, ಆಗಲೇ ನೋಡ್ದಂಗೆ. ಸೊ ಕಾರ್ಬನ್ಗೆ ಏನಾಯಿತು, ಸಿಕ್ತು, ಆಕ್ಸಿಜನ್ ಸಿಕ್ತು. ಕಾರ್ಬನ್ ಏನಾಯಿತು, ಕಾರ್ಬನ್ ಇಸ್ ಆಕ್ಸಿಡೈಸ್ಡ್. ಒಂದು ರಿಡ್ಯೂಸ್ ಆದರೆ ಇನ್ನೊಂದು ಆಕ್ಸಿಡೈಸ್ ಆಗಿದೆ, ಇನ್ನೊಂದು ಸಿಕ್ತು. ಸಿಂಪಲ್. ಸೊ ಇದು ಅಗೇನ್ ಇಲ್ಲಿ ನೋಡಿದ್ರೆ ಸೊ ಇದೇನಾಗ್ತಿದೆ, ಮೇಲೆ ರಿಡಕ್ಷನ್ ಆಗ್ತಿದೆ, ಕೆಳಗೆ ಆಕ್ಸಿಡೇಷನ್. ಸೊ ಮೇಲೆ ರಿಡಕ್ಷನ್, ಕೆಳಗೆ ಆಕ್ಸಿಡೇಷನ್, ವಿಚ್ ಇಸ್ ರೆಡಾಕ್ಸ್ ರಿಯಾಕ್ಷನ್. ಓಕೆ ಫೈನ್ ಆಯ್ತಲ್ಲ. ಈಗ ನೆಕ್ಸ್ಟ್ ಇಲ್ಲೇ ಇದೇ ಎಕ್ಸಾಂಪಲ್ ಹೇಳಬೇಕಾಗತ್ತೆ. ಸೊ ಓಕೆ ಅಲ್ಲೇ ಇರಲಿ ಬಿಡ್ರಿ, ಇನ್ನೊಂದು ಬರಿತೀನಿ. ಸೊ MnO2 ಪ್ಲಸ್ 4HCl, MnO2 ಪ್ಲಸ್ ಬ್ಯಾಲೆನ್ಸ್ ಮಾಡೋ ಬರೆದ್ಬಿಡ್ತೀನಿ. HCl ಏನು ಬರ್ತಿದ್ಯಪ್ಪ, MnCl2 ಪ್ಲಸ್ 2H2O ಪ್ಲಸ್ Cl2. ಕ್ಯಾ ಹೋ ರಹಾ ಹೈ, ಏನಾಗ್ತಿದೆ, ಮ್ಯಾಂಗನೀಸ್ ಆಕ್ಸೈಡ್ ಇದೆ, ಇಲ್ಲಿ ಬಂದಿದ ತಕ್ಷಣ ಏನಾಯಿತು, ಮ್ಯಾಂಗನೀಸ್ ಕ್ಲೋರೈಡ್ ಆಯಿತು. ಇಲ್ಲಿರೋ ಆಕ್ಸಿಜನ್ ಏನಾಯಿತು, ಆಕ್ಸಿಜನ್ ಹೋಯ್ತು ತಾನೆ. ಸೊ ಆಕ್ಸಿಜನ್ ಹೋಯ್ತು ಅಂದರೆ MnO2 ಈಸ್ ಏನಾಯಿತು,
ರೆಡ್ಯೂಸ್ಡ್. ಸೊ ಮ್ಯಾಂಗನೀಸ್ ಆಕ್ಸೈಡ್ ಇರೋದೇನಾಯಿತು, ಮ್ಯಾಂಗನೀಸ್ ಕ್ಲೋರೈಡ್ ಆಯಿತು, MnO2 ಇಸ್ ರೆಡ್ಯೂಸ್, ಕಳ್ಕೊಂತು. ಸೊ HCl ಇದೆ, ಅಲ್ಲಿ Cl2 ಅಷ್ಟೇ ಆಯಿತು. ಸೊ ಇಲ್ಲಿ HCl ಇರೋದು, ಇಲ್ಲಿ ಬಂದಿದ ತಕ್ಷಣ ಏನಾಯಿತು, Cl2 ಆಯಿತು. ಸೊ ಇದೇನಾಯ್ತು, ಇದು Cl ಬರೀ Cl2 ಆಯಿತು. ಇಲ್ಲಿರೋ ಹೈಡ್ರೋಜನ್ ಏನಾಯಿತು, ಹೈಡ್ರೋಜನ್ ಲಾಸ್ ಆಯಿತು. ದಿಸ್ ಕ್ಲೋರಿನ್ ಇಸ್ ಹೈಡ್ರೋಜನ್ ಲಾಸ್ಟ್. ಹೈಡ್ರೋಜನ್ ಲಾಸ್ಟ್, ಲಾಸ್ ಆಫ್ ಹೈಡ್ರೋಜನ್ ಅಂದರೆ ಏನು, ಆಕ್ಸಿಡೇಷನ್. ಸೊ HCl ಹೈಡ್ರೋಜನ್ ಇರೋದು ಈಸ್ ಆಕ್ಸಿಡೈಸ್ಡ್ ಟು, ಹೈಡ್ರೋಜನ್ ಇರೋದು ಹೈಡ್ರೋಜನ್ ಕಳ್ಕೊಂತು. ಸೊ ಕಳ್ಕೊಂಡ್ರೆ ಏನಾಯಿತು, Cl2 ಆಯಿತು. ಸೊ ಆಕ್ಸಿಡೇಷನ್, ದಿಸ್ ಇಸ್ ರಿಡಕ್ಷನ್. ರಿಡಕ್ಷನ್ ಏನಾಗ್ತಿದೆ, ಆಕ್ಸಿಜನ್ ಆಗ್ತಿದೆ, ಆಕ್ಸಿಜನ್ ವಿತ್ ರೆಸ್ಪೆಕ್ಟ್ ಟು ಆಕ್ಸಿಜನ್, ಆಕ್ಸಿಡೇಷನ್ ವಿತ್ ರೆಸ್ಪೆಕ್ಟ್ ಟು ಹೈಡ್ರೋಜನ್. ಇದು ವೆರಿ 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 ಇಂಪಾರ್ಟೆಂಟ್, ಯಾಕಂದರೆ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಇನ್ನೊಂದ್ಸಲ ಹೇಳ್ತೀನಿ, ಮ್ಯಾಂಗನೀಸ್ ಆಕ್ಸೈಡ್ ಇರೋದು ಮ್ಯಾಂಗನೀಸ್ ಕ್ಲೋರೈಡ್, ಇಲ್ಲಿರೋ ಆಕ್ಸಿಜನ್ ಏನಾಯಿತು, ಹೋಯಿತು. ಸೊ ಆಕ್ಸಿಜನ್ ಹೋಗಿದ್ದಕ್ಕೆ ಏನಾಯಿತು, ರಿಡಕ್ಷನ್, ರೆಡ್ಯೂಸ್ ಆಯಿತು. ಇಲ್ಲೇನಾಗ್ತಿದೆ, ಹೈಡ್ರೋಜನ್ ಇದೆ, HCl ಅಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಬರೀ ಕ್ಲೋರಿನ್ ಆಯಿತು. ಸೊ ಹೈಡ್ರೋಜನ್ ಏನಾಯಿತು, ಕಳ್ಕೊಂತು. ಸೊ ಲಾಸ್ ಆಫ್ ಹೈಡ್ರೋಜನ್ ಇಸ್ ಆಕ್ಸಿಡೇಷನ್. ಸೊ ಇಲ್ಲಿ ಎರಡೂ ಆಗ್ತಿದೆ. ಸೊ ದಿಸ್ ಈಸ್ ರೆಡಾಕ್ಸ್ ರಿಯಾಕ್ಷನ್. ದಿಸ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್. ಕೇಳಿದ್ರು ಅಂದರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇದೆ, ಎಸ್ಪೆಷಲಿ ವಿತ್ ದಿಸ್. ಸೊ ನೀನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡೋದು ಮರಿಬೇಡ್ರಿ. ಸೊ ನೆಕ್ಸ್ಟು ಕರೋಷನ್, ಲಾಸ್ಟ್ ಪಾರ್ಟ್. ಈಸಿನೇ, ಇದೇನು ತುಂಬ ಕಷ್ಟ ಅಲ್ಲ, ನೀವೇನು ನೋಡ್ತಿರ್ತೀರೋ ಅದ್ರ ಮೇಲೆ ಇದೆ. ಬಟ್ ಇದನ್ನು ಅಬ್ಸರ್ವ್ ಮಾಡಿದರೆ ಇಟ್ಸ್ ಗುಡ್. ಏನಪ್ಪ ಇದು, ಎಲ್ಲೋ ನೋಡಿದ್ದೀನಿ, ನ್ಯೂಯಾರ್ಕಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇರೋದು ಇಂಡಿಯಾಲಿ, ಯಾವುದು, ಸರ್ದಾರ್ ವಲ್ಲಭಾಯ್ ಪಟೇಲ್ದು. ಇದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನ್ಯೂಯಾರ್ಕಲ್ಲಿದೆ. ಸೊ ಸ್ಟಾರ್ಟಿಂಗಲ್ಲಿ ಹಿಂಗಿತ್ತು. ಸ್ಟಾರ್ಟಿಂಗ್ ಅಂದರೆ ತುಂಬ ನೂರಾರು ವರ್ಷಗಳ ಹಿಂದೆ, ನೂರಾರು ಅಂದರೆ ನೂರಾರಲ್ಲ, ಲೈಕ್ ಆವಾಗ ಫ್ರೆಂಚ್ ರೆವಲ್ಯೂಷನ್ ಆದಾಗ ಅವರು ಅಮೇರಿಕಾ ಕೊಟ್ಟಿದ್ದು ಅಂತ ಇದೆ. ಸೊ ಇಟ್ ವಾಸ್ ಬ್ರೌನ್ ಕಲರ್ ಇತ್ತು. ಈಗ ನೋಡಿದ್ರೆ ನಿಮಗೆ ಗ್ರೀನ್ ಕಲರ್ ಆಗಿದೆ. ಇದೇನಪ್ಪ ಇದು, ಪೇಂಟ್ ಹೊಡೆದಿದ್ದಾರಾ? ಇಲ್ಲ, ಪೇಂಟ್ ಹೊಡೆದಿಲ್ಲ, ಅದಕ್ಕೆ ಪೇಂಟ್ ಎಲ್ಲ ಹೊಡೆದಿರೋದು. ಸ್ಟಾರ್ಟಿಂಗಲ್ಲಿ ಇಟ್ ವಾಸ್ ಕಾಪರ್, ಈಗೂ ಕಾಪರೇ. ಕಾಪರ ಏನೋ ಯಾರೋ ತೊಗೊಂಡೋಗಿ ಮಾರ್ಬಿಟ್ಟಿದ್ದಾರೆ ಅಂತ ಅಲ್ಲ. ಸ್ಟಾರ್ಟಿಂಗಲ್ಲಿ ಕಾಪರ್ ವಿಚ್ ವಾಸ್ ಪ್ಯೂರ್, ಅಂದರೆ ಪ್ಯೂರ್ ಕಾಪರ್ ಬ್ರೌನ್ ಇತ್ತು. ಸೊ ಕಾಪರ್ ಬ್ರೌನ್ ಇರುತ್ತೆ. ಸೊ ಹೋಗ್ತಾ 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 ಆಕ್ಸಿಡೈಸ್ ಆಯಿತು, ಅಂದರೆ ರಸ್ಟ್ ಹಿಡಿತು. ಸೊ ರಸ್ಟ್ ಹಿಡಿದಿದ್ದಕ್ಕೆ ಏನಾಯಿತು, ಗ್ರೀನ್ ಕಲರ್ ಆಯಿತು. ಸೊ ಕಾಪರ್ ರಸ್ಟ್ ಹಿಡಿತು ಅಂದರೆ ಗ್ರೀನ್ ಕಲರ್ ಆಗುತ್ತೆ. ಕಲರ್ ಇಂಪಾರ್ಟೆಂಟ್. ಸೊ ಥರ್ಡ್ ಚಾಪ್ಟ್ರಲ್ಲೂ ಬರುತ್ತೆ ಕೊರೋಷನ್, ಥರ್ಡ್ ಚಾಪ್ಟ್ರಲ್ಲೂ ಕೊರೋಷನ್ ಬರುತ್ತೆ, ಸ್ವಲ್ಪ ಡೀಟೇಲ್ ಆಗಿ ಬರುತ್ತೆ. ಸೊ ಕಾಪರ್ ಕೊರೋಡ್ ಆಯಿತು, ಗ್ರೀನ್ ಕಲರ್ ಆಯಿತು, ಇದಂತೂ ಗೊತ್ತು. ಐರನ್ನು, ಸೊ ಐರನ್ ಏನಾದರೂ ರಸ್ಟ್ ಹಿಡಿತು, ತುಕ್ಕು ಹಿಡಿತು ಅಂದರೆ ಏನಾಯ್ತು, ಬ್ರೌನ್ ಆಗುತ್ತೆ. ಸಿಲ್ವರ್, ಸೊ ಸಿಲ್ವರ್ ಏನಾಗುತ್ತೆ, ವೆನ್ ಇಟ್ ಕೊರೋಡ್ಸ್ ಬ್ಲ್ಯಾಕ್ ಆಗುತ್ತೆ, ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ, ಆಮೇಲೆ ಪಾಲಿಷ್ ಮಾಡಿಸ್ಬೇಕಾಗತ್ತೆ, ಮತ್ತು ಬರುತ್ತೆ. ಇದಕ್ಕೂ ಅಷ್ಟೇ, ಇದೇನು ಹಂಗೆ ಗ್ರೀನೇ ಇರುತ್ತೆ ಅಂತಲ್ಲ, ಪಾಲಿಷ್ ಮಾಡಿರಿ, ರಬ್ ಮಾಡಿದ್ರಿ ಅಂದರೆ ಕೆಳಗೆ ಕಾಪರ್ ಇರುತ್ತೆ. ಆ ಕಾಪರ್ ಲೇಯರ್ ಅಂದರೆ ಏನು ಮೇಲಿರೋದು ಆ ಲೇಯರ್ ಒಂದು ಲೇಯರ್ ಹೋಗ್ಬಿಡುತ್ತೆ. ಸೊ ಕೆಳಗಿರೋ ಲೇಯರ್ ಕಾಪರ್ ಹಾಗೆ ಇರುತ್ತೆ. ಸೊ ಬ್ರೌನ್ ಕಲರ್ ಮತ್ತೆ ಬರುತ್ತೆ. ಸೊ ದಿಸ್ ಇಸ್ ಸಿಲ್ವರ್, ಬ್ಲ್ಯಾಕ್. ಸೊ ಎಕ್ಸಾಂಪಲ್ಸ್ ಆಯಿತು. ಇಂಪ್ಯಾಕ್ಟ್, ಸೊ ಏನಾಗುತ್ತಪ್ಪ ಕೊರೋಷನಿಂದ, ಲಾಸ್, ಮೆಟಲ್ ಲಾಸ್ ಆಯಿತು. ಇದನ್ನು ಮತ್ತೆ ನಮ್ಗೆ ಸಿಗಬೇಕು ವಾಪಸ್ಸು, ಇದನ್ನೆಲ್ಲ ನನಗೆ ವಾಪಸ್ ಅದೇ ಕಾಪರ್ ಥರ ನನಗೆ ಕಾಣಿಸ್ಬೇಕು, ಬ್ರೌನ್ ಥರ ಕಾಣಿಸ್ಬೇಕು ಅಂದರೆ ಎಷ್ಟು ಕಾಸ್ಟ್ ಇನ್ವಾಲ್ವು. ಸೊ ಎಕನಾಮಿಕ್ ಲಾಸ್ ಆಯಿತು. ಅಥವಾ ಇದೇ ಏನಾದರೂ ಐರನ್ನು ರಸ್ಟ್ ಆಗಿರೋದ್ರಿಂದ ಈ ಸರ್ಫೇಸ್ ಎಲ್ಲ ಹೋಯಿತು, ಮತ್ತು ಇದೆರಡು ಜಾಯಿನ್ ಆಗಿಲ್ಲ ಅಂದರೆ ಮತ್ತೆ ನಾನು ರಿಪ್ಲೇಸ್ ಮಾಡಬೇಕು, ಖರ್ಚು, ಅದು ಖರ್ಚು. ಸೊ ಖರ್ಚಾಯಿತು, ಅದ್ರದ್ದು ಮೇಂಟೆನೆನ್ಸ್ ಕಾಸ್ಟು. ಸೊ ಕೊರೋಷನ್ ಅಂದರೆ ಏನಪ್ಪ, ವೇರ್ ಮೆಟಲ್ಸ್ ಆರ್ ಅಟ್ಯಾಕ್ಡ್ ಬೈ ಸಬ್ಸ್ಟೆನ್ಸ್ ಲೈಕ್ ಮಾಯ್ಶ್ಚರು, ಆ್ಯಸಿಡು ಎಕ್ಸೆಟ್ರಾ, ಬೇರೆ ಬೇರೆ ಏನೋ ಆಗಿರ್ಬೋದು. ಸೊ
ಸೊ ಸಿಂಪಲ್ ಮಾಯಿಶ್ಚರ್, ಆಸಿಡ್ಸ್ ಆರ್ ಎನಿ ಅದರ್ ಥಿಂಗ್. ಎಕ್ಸಾಂಪಲ್ ಬರೀರಿ. ರಸ್ಟಿಂಗ್ ಆಫ್ ಐರನ್ ಸಿಂಪಲ್ ಎಕ್ಸಾಂಪಲು. ಸೊ ಯಾವ ಕಲರ್ ಆಗುತ್ತೆ? ಬ್ರೌನ್ ಕಲರ್ ಆಗುತ್ತೆ. ಸೊ ದಿಸ್ ಆರ್ ಸಮ್ ಆಫ್ ದ ಅದರ್ ಎಕ್ಸಾಂಪಲ್ಸ್ ನಾನು ಹಿಂದೆ ತೋರಿಸ್ದಂಗೆ. ಸೊ ಇಂಪ್ಯಾಕ್ಟ್, ಸೊ ಏನಾಗ್ಬೋದು? ಡ್ಯಾಮೇಜ್ ಆಗುತ್ತೆ, ಸಿಗ್ನಿಫಿಕೆಂಟ್ ಎಕನಾಮಿಕ್ ಹೇಳಿದೆ, ಖರ್ಚು ಜಾಸ್ತಿ, ಮೇಂಟೆನೆನ್ಸ್ ರೆಗ್ಯುಲರ್ ಮೇಂಟೆನೆನ್ಸ್ ಬೇಕು. ಸಿಂಪಲ್, ನೀವೇ ಬರಿಬೋದು. ನೆಕ್ಸ್ಟ್ ರ್ಯಾನ್ಸಿಡಿಟಿ. ಇದು ಟರ್ಮು ಫಸ್ಟ್ ಟೈಮ್ ಕೇಳ್ತಿರ್ಬೋದು. ಸೊ ರ್ಯಾನ್ಸಿಡಿಟಿ ಅಂದರೆ ಏನು? ಏನೂ ಇಲ್ಲ, ಸೇಮ್ ಆಕ್ಸಿಡೇಷನ್ ಥರನೇ, ಆದರೆ ದಿಸ್ ಹ್ಯಾಪನ್ಸ್ ವಿತ್ ಆಯಿಲ್, ವೆಜಿಟೇಬಲ್ ಆಯಿಲ್ ಅಥವಾ ಲೈಕ್ ಸಿಂಪಲ್ ರೆಗ್ಯುಲರ್ ನಾವೇನು ಯೂಸ್ ಮಾಡ್ತೀವಿ ಆಯಿಲ್ ಆರ್ ಫ್ಯಾಟ್, ಅಷ್ಟೇ ಡಿಫ್ರೆನ್ಸು. ಸೊ ಪ್ರೋಸೆಸ್ ವೇರ್ ಫ್ಯಾಟ್ ಆ್ಯಂಡ್ ಆಯಿಲ್ಸ್ ಬಿಕಮ್ ಆಕ್ಸಿಡೈಸೇ ಆಗ್ತಿದೆ, ಆದರೆ ಯಾವುದು? ಫ್ಯಾಟ್ ಆ್ಯಂಡ್ ಆಯಿಲ್, ಫ್ಯಾಟ್ ಆರ್ ಆಯಿಲ್, ಫ್ಯಾಟ್ಸು ಆಗ್ಬೋದು ಅಥವಾ ಆಯಿಲ್ಸು ಆಕ್ಸಿಡೈಸ್ ಆಗ್ಬೋದು, ಅದನ್ನು ರ್ಯಾನ್ಸಿಡಿಟಿ ಅಂತೀವಿ. ಸೊ ಏನಾಗತ್ತೆ? ಆಯಿತು, ಫೈನ್, ಆಯಿಲ್ ಏನೋ ಆಕ್ಸಿಡೈಸ್ ಆಯಿತು. ಸೊ ವಾಟ್ ಅಂದರೆ ಸ್ಮೆಲ್ಲು, ಟೇಸ್ಟು ಚೇಂಜ್ ಆಗ್ಬಿಡುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಕರೆದಿರೋ ಐಟಮ್ ಅಂದ್ಕೊಡ್ರಿ, ಏನೋ ಚಕ್ಲಿ ಮಾಡಿರ್ತಾರೆ ಅಥವಾ ಕೋಡುಬಳೆ ಮಾಡಿರ್ತಾರೆ, ಅಥವಾ ಇನ್ನೊಂದು ಏನೋ ಶೇಂಗಾನ ನೀವು ಎಣ್ಣೆಲಿ ಹಾಕಿದ್ರೆ, ಶೇಂಗಾ ಅಂದರೆ ಏನು? ಕಳೆಕಾಯಿ. ಸೊ ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಅಂತಾರೆ. ಸೊ ಏನೋ ಎಣ್ಣೆಲಿ ಕರೆದಿರೋದನ್ನು ನೀವು ಹಾಗೆ ಹೊರಗೆ ಇಟ್ರಿ ಅಂದರೆ, ಸೊ ಒಂದಷ್ಟು ದಿನ ಬಿಟ್ರಿ ಅಂದರೆ ಏನಾಗುತ್ತೆ? ಒಂದಷ್ಟು ದಿನ ಬಿಟ್ಟು ಜಸ್ಟ್ ಟೇಸ್ಟ್ ಮಾಡಿರಿ, ಆ ಟೇಸ್ಟೇ ಬೇರೆ ಇರುತ್ತೆ, ಅಂದರೆ ಆಕ್ಸಿಡೈಸ್ ಆಗಿದೆ, ವಿಚ್ ಈಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್. ಸೊ ಅದಕ್ಕೆ ನೀವು ಜಾಸ್ತಿ ದಿನ ಕರೆದಿರೋದು ಹಾಗೆ ಹೊರಗಿಟ್ಟು ತಿಂದ್ರಿ ಅಂದರೆ ನಿಮ್ಮ ಹೆಲ್ತ್ ಸ್ಪಾಯ್ಲ್ ಆಗುತ್ತೆ, ಹೊಟ್ಟೆ ಕೆಡುತ್ತೆ. ತಿನ್ನಬಾರ್ದು. ಸೊ ಇದನ್ನು ಮಾಡಬಾರ್ದು, ಇದು ಆಗಬಾರ್ದು ಅಂದರೆ ಏನು ಮಾಡಬೇಕು? ಹಾಗೆ ಬಿಡ್ಬೇಕಾ? ಇಲ್ಲ, ಬಿಟ್ರಿ ಅಂದರೆ ಆಬ್ವಿಯಸ್ಲಿ ಆಕ್ಸಿಡೈಸ್ ಆಗೇ ಆಗುತ್ತೆ. ಸೊ ಏನು ಮಾಡಬೇಕು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್, ಆಕ್ಸಿಡೇಷನ್ನ ಪ್ರಿವೆಂಟ್ ಮಾಡೋ ಸಬ್ಸ್ಟೆನ್ಸಸ್ ಇರುತ್ತೆ, ಅದನ್ನು ಹಾಕಿದ್ರೆ ಅಂದರೆ ಆಕ್ಸಿಡೈಸ್ ಆಗೋದು ಟು ಸಮ್ ಎಕ್ಸ್ಟೆಂಟ್ ತಡೆಯುತ್ತೆ, ಪ್ರಿವೆಂಟ್ ಆಗುತ್ತೆ. ಸೊ ಇನ್ನೊಂದು ಏನು ಮಾಡ್ಬೋದು? ಏರ್ ಟೈಟ್ ಕಂಟೈನರ್ಸ್. ಈಗ ಕೆಲವೊಂದು ಸಲ ಕರೆದಿದ ತಕ್ಷಣ ನೀವು ನೋಡಿದ್ರೆ ಮನೆಯಲ್ಲಿ ಫುಲ್ಲು ಡಬ್ಬಿಗೆ ಹಾಕಿ ಫುಲ್ಲು ಕ್ಲೋಸ್ ಮಾಡಿ ಹಿಂಗೆ ಫಿಟ್ ಮಾಡಿ ಹಿಂಗೆ ತಿರುಗಿಸ್ರೆ ಇನ್ನೊಂದು ಸಲ ಮುರಿದೋಗ್ಬೇಕು ಅನ್ನೋಂಗಿರುತ್ತೆ. ಹಂಗೆ ಟೈಟ್ ಮಾಡಿರ್ತಾರೆ ಅಮ್ಮ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು. ಯಾಕಂದರೆ ಗಾಳಿ ಒಳಗೆ ಹೋಗಬಾರ್ದು ಅಂತ. ಒಳಗೋದ್ರೆ ಏನಾಗುತ್ತೆ? ಆಕ್ಸಿಜನ್ ಹೋಗುತ್ತೆ, ಆಕ್ಸಿಡೈಸ್ ಆಗುತ್ತೆ, ರ್ಯಾನ್ಸಿಡ್ ಆಗುತ್ತೆ, ತಿನ್ನೋಕ್ಕೂ ಸಿಗಲ್ಲ. ಸೊ ಅದಕ್ಕೆ ಇಲ್ಲ ಅಂದರೆ ಏನು ಮಾಡ್ತಾರೆ? ನೈಟ್ರೋಜನ್ನ ಫ್ಲಶ್ ಮಾಡ್ತಾರೆ. ಈಗ ಚಿಪ್ಸ್ ಪ್ಯಾಕೆಟ್ ನೋಡಿರ್ತೀರ. ಸೊ ಚಿಪ್ಸ್ ಪ್ಯಾಕೆಟ್ ಏನು ಅನ್ಕೊಳ್ತೀರ? ಯಪ್ಪ ಏನಿದು ಇಷ್ಟು ದಪ್ಪ ಆಗಿದೆ, ಇದು ಯಾಕೆ ಹಿಂಗೆ ಗ್ಯಾಸ್ ತುಂಬಿಸಿದ್ದಾರೆ? ಗ್ಯಾಸ್ ತುಂಬಿಸಿದ್ರೆ ಇನ್ನೂ ನಮಗೆ ಎಷ್ಟಿದೆಯೋ ಅಷ್ಟೇ ಕಾಣಿಸ್ತಿತ್ತು. ಕರೆಕ್ಟು, ನಿಜ, ಇಲ್ಲ ಅಂತಲ್ಲ. ಆದರೆ ಒಳಗೆ ಗ್ಯಾಸ್ ಇಲ್ಲ ಅಂದರೆ ಏನಾಗುತ್ತೆ? ಆಕ್ಸಿಡೈಸ್ ಆಗ್ತಿತ್ತು. ಸೊ ಅದು ಪ್ರಿವೆಂಟ್ ಮಾಡೋದಕ್ಕೆ ಚಿಪ್ಸ್ ಪ್ಯಾಕೆಟ್ನ ಜಾಸ್ತಿ ದಿನ ಬರಲಿ ಅನ್ನೋದಕ್ಕೋಸ್ಕರ ಗ್ಯಾಸ್ನ ಫಿಲ್ ಮಾಡ್ತಾರೆ. ಗೊತ್ತಾಯ್ತಲ್ಲ ಯಾಕೆ ದಪ್ಪ ಆಗತ್ತೆ? ದಪ್ಪ ಆಗದೇ ಇದ್ದರೆ ಇನ್ ಕೇಸ್ ಏನಾದರೂ ಗ್ಯಾಸ್ ಹೋಗಿತ್ತು ಅಂದರೆ ನೀವು ತಿನ್ಬೋದಿಲ್ಲ ಅಂತಲ್ಲ, ಬಟ್ ಕೆಲವೊಂದು ಸಲ ಟೇಸ್ಟ್ ಚೇಂಜ್ ಆಗಿರ್ಬೋದು ಅಥವಾ ಮೆತ್ತಗಾಗಿರ್ಬೋದು. ಯಾಕೆಂದರೆ ಆಕ್ಸಿಡೈಸ್ ಆಗಿರ್ಬೋದು ಅಥವಾ ಗ್ಯಾಸ್ ಒಳಗೋಗಿರುತ್ತೆ, ಆಕ್ಸಿಜನ್ ಒಳಗೋಗಿರುತ್ತೆ. ದೇರ್ ಇಸ್ ಚಾನ್ಸಸ್ ದಟ್ ಇಟ್ ಮೈಟ್ ಬಿ ರ್ಯಾನ್ಸಿಡ್. ಓಕೆ, ಸೊ ಏನು ರ್ಯಾನ್ಸಿಡಿಟಿ ಗೊತ್ತಾಯಿತು ಅಲ್ಲ? ಸೊ ದಿಸ್ ಇಸ್ ಎ ಪ್ರಿಕಾಷನರಿ ಥಿಂಗ್. ನಿಮ್ಮ ಹೆಲ್ತು ಅಥವಾ ನಿಮ್ಮ ಮನೆಯವ್ರ ಹೆಲ್ತು, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೊ ಏನಾದರೂ ಆಗಿದರೆ ಏನು, ಟರ್ಮ್ ಏನು, ಯಾಕೆ ಏನು ಅಂತ ಗೊತ್ತಾಯಿತು. ಯು ಹ್ಯಾವ್ ಟು ಬಿ ಅವೇರ್ ಆಫ್ ಇಟ್, ಬೇಕೇ ಬೇಕು. ಸೊ ವಿತ್ ದಟ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟು ಪ್ರಾಬ್ಲಮ್ಸ್ ನೋಡೋಣ. ಪ್ರಾಬ್ಲಮ್ಸ್ ಅಂದರೆ ಲೈಕ್ ಕ್ವಶನ್ಸ್ ಏನಿದೆ, ಎಕ್ಸ್ಟ್ರಾ ಏನಿದೆ, PYQs ಏನಿದೆ, ಅಡಿಷ್ನಲ್ಲಿ ಹೆಂಗೆ ಕೇಳ್ಬೋದು, ಎಲ್ಲದನ್ನು ಹೇಳ್ತೀನಿ, ನೋಡೋಣ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿರಿ. ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಜೈ ಹಿಂದ್, ಜೈ ಕರ್ನಾಟಕ.